ಮಾರ್ನಿಂಗ್ ಯಾರು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತಾರೋ ಅವರಿಗೆ 87% ಹೆಚ್ಚಾಗಿ ಹೃದಯ ಸಂಬಂಧಿ ಕಾಯಿಲೆಗಳು ಕಾಣಿಸ್ಕೊಳ್ಳುತ್ತೆ. ಫಸ್ಟ್ ಆಪ್ಷನ್ಸ್ ಅಂದರೆ ಖಾಲಿ ಹೊಟ್ಟೆಲಿ ಕಾಫಿ ಕುಡಿಯೋದು, ಲಿವರ್ ಮೇಲೆ ಫ್ಯಾಟ್ ಅಂದರೆ ಕೊಬ್ಬು ಡೆಪಾಸಿಟ್ ಆಗೋ ಸಾಧ್ಯತೆ ಹೆಚ್ಚಾಗುತ್ತೆ, ಮೆಟಬಾಲಿಸಮ್ ಸ್ಲೋ ಆಗುತ್ತೆ. ನೀವು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತಾ ಇದ್ದೀರಾ? ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ? ಅಸಿಡಿಟಿ. ನಾಟ್ ಓನ್ಲಿ ಅಸಿಡಿಟಿ, ನಿಮ್ಮ ಗಟ್ ಒಳಗೆ ಶಾಕಿಂಗ್ ಚೇಂಜಸ್ ಆಗ್ತಾ ಇದೆ. ಈ ವಿಡಿಯೋ ನೋಡಿ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡೋದ್ರಿಂದ ಏನೇನಾಗುತ್ತೆ ಅಂತ ಸೈಂಟಿಫಿಕ್ ಫ್ಯಾಕ್ಟ್ಗಳಿಂದ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಡೋಂಟ್ ಮಿಸ್ ಟಿಲ್ ಎಂಡ್. ಬ್ರೇಕ್ಫಾಸ್ಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಮೀಲ್ ಆಫ್ ದ ಡೇ. ಯಾಕೆ? ಬಿಕಾಸ್ ಮಾರ್ನಿಂಗಲ್ಲಿ ನಮ್ಮ ಗಟ್ನಲ್ಲಿರುವ ಗುಡ್ ಬ್ಯಾಕ್ಟೀರಿಯಾ ಮೆಟಬಾಲಿಸಮ್ ಎಲ್ಲ ಆಕ್ಟಿವ್ ಆಗಿರ್ತವೆ. ಮಾರ್ನಿಂಗ್ 6 to 10ಗೆ ಗಟ್ನಲ್ಲಿ ಸ್ಟೊಮಕ್ನಲ್ಲಿರೋ ಆಸಿಡ್ ಸೆಕ್ರೆಷನ್ ಸ್ಟೇಬಲ್ ಆಗಿರ್ತದೆ. ಗಟ್ನಲ್ಲಿರುವಂಥ ಗುಡ್ ಮೈಕ್ರೋಬ್ಸ್ ಫ್ರೆಶ್ ಫುಡ್ಗೆ ರೆಡಿ ಆಗಿರ್ತದೆ. ಬಾಡಿ ಕ್ಲಾಕ್, ಸರ್ಕೈಡಿಯನ್ ರಿದಮ್ ಡೈಜೆಷನ್ಗೆ ಸೆಟ್ ಆಗಿರುತ್ತೆ. ಸೊ ನೀವು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿದ್ರೆ ಆಸಿಡ್ ಇಂಬ್ಯಾಲೆನ್ಸ್ ಆಗುತ್ತೆ, ಖಾಲಿ ಹೊಟ್ಟೆಯಲ್ಲಿ ಆಸಿಡ್ ಸೆಕ್ರೆಷನ್ ಜಾಸ್ತಿ ಆಗುತ್ತೆ, ಅದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ, ಅಜೀರ್ಣ, ಹೊಟ್ಟೆ ಉಬ್ಬರ ಈ ಥರ ಸಮಸ್ಯೆ ಜಾಸ್ತಿ ಆಗುತ್ತೆ. ಮೆಟಬಾಲಿಸಮ್ ಸ್ಲೋ ಆಗುತ್ತೆ. ಮೆಟಬಾಲಿಸಮ್ ಅಂದರೆ ನಮ್ಮ ಬಾಡಿ ಎಷ್ಟು ಫಾಸ್ಟಾಗಿ ಫುಡ್ನ ಕನ್ವರ್ಟ್ ಮಾಡ್ತಾ ಇದೆ ಲೈಕ್ ಇಂಟು ಎನರ್ಜಿ. ಮಾರ್ನಿಂಗ್ಗೆ ನಿಮ್ಮ ಬಾಡಿ ಫುಲ್ ಆ್ಯಕ್ಟಿವ್ ಮೋಡ್ಗೆ ರೆಡಿ ಆಗಿರುತ್ತೆ. ಲೈಕ್ ನೀವು ಈಗ ಸ್ಕಿಪ್ ಮಾಡಿದ್ರೆ ಬ್ರೇಕ್ಫಾಸ್ಟ್ನ ನಿಮ್ಮ ಬಾಡಿ ಯೋಚನೆ ಮಾಡುತ್ತೆ, ಓ ನೋ ಫುಡ್ ಇಲ್ಲ, ಅದಕ್ಕೆ ನಾನು ಏನು ಮಾಡಬೇಕು, ಎನರ್ಜಿ ಸೇವ್ ಮಾಡೋಣ. ಅದಕ್ಕೆ ಆಮೇಲೆ ಏನಾಗುತ್ತೆ ಅಂದರೆ ಬಾಡಿ ಏನು ಮಾಡುತ್ತೆ, ಬಾಡಿ ಸ್ಟಾರ್ಟ್ ಸ್ಲೋಯಿಂಗ್ ಡೌನ್. ಅದರಿಂದ ಕ್ಯಾಲೋರೀಸ್ ಬರ್ನ್ ಆಗಲ್ಲ, ಫ್ಯಾಟ್ ಸ್ಟೋರ್ ಮಾಡೋದು ಕೂಡ ಸ್ಟಾರ್ಟ್ ಮಾಡುತ್ತೆ. ಇದರಿಂದ ಹೊಟ್ಟೆ ಬಳಿ ಮತ್ತು ಲಿವರ್ ಮೇಲೆ ಫ್ಯಾಟ್ ಅಂದರೆ ಕೊಬ್ಬು ಡೆಪಾಸಿಟ್ ಆಗೋ ಸಾಧ್ಯತೆ ಹೆಚ್ಚಾಗುತ್ತೆ. ನೆಕ್ಸ್ಟ್, ಸಡನ್ ಆಗಿ ಶುಗರ್ ಕ್ರೇವಿಂಗ್ಸ್, ಆಯಿಲ್ ಫುಡ್ ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ. ಇದು ಗಟ್ ಹೆಲ್ತ್ಗೆ ಡ್ಯಾಮೇಜ್ ಕೂಡ ಮಾಡುತ್ತೆ. ಸೊ ಹಾಗಾದರೆ ಯಾವ ಟೈಮ್ ಬೆಸ್ಟು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂದರೆ ಮಾರ್ನಿಂಗ್ 8 to 10 ಇಸ್ ದ ಬೆಸ್ಟ್ ಟೈಮ್. ಮತ್ತು 11 ಮೇಲ್ಗಡೆ ಟಿಫಿನ್ ಮಾಡೋದನ್ನ ಅವಾಯ್ಡ್ ಮಾಡಿ. ಯಾವ ಥರ ಬ್ರೇಕ್ಫಾಸ್ಟು ಬೆಸ್ಟ್ ಗಟ್ ಹೆಲ್ತ್ಗೆ ಅಂದರೆ ಹೈ ಫೈಬರ್ ಫುಡ್ಸ್ ಲೈಕ್ ರಾಗಿ ಮುದ್ದೆ, ಜೋಳದ ರೊಟ್ಟಿ, ಓಟ್ಸ್, ಮಿಲೆಟ್ಸ್, ಪ್ರೋಬಯೋಟಿಕ್ಸ್ ಲೈಕ್ ಮೊಸರು, ಮಜ್ಜಿಗೆ, ಫ್ರೂಟ್ಸ್ ತೊಗೊಳ್ಳಿ ಲೈಕ್ ಬನಾನಾ ತೊಗೊಳ್ಳಿ, ಪಪಾಯ ತೊಗೊಳ್ಳಿ, ಆ್ಯಪಲ್ ತೊಗೊಳ್ಳಿ, ಆ್ಯಂಡ್ ಆಲ್ಸೋ ನಟ್ಸ್ ಆ್ಯಂಡ್ ಸೀಡ್ಸ್. ಫಸ್ಟ್ ಆಪ್ಷನ್ಸ್ ಅಂದರೆ ಖಾಲಿ ಹೊಟ್ಟೆಲಿ ಕಾಫಿ ಕುಡಿಯೋದು, ಬೇಕ್ರಿ ಫುಡ್ ತಿನ್ನೋದು, ಪ್ಯಾಕೆಟ್ ಜ್ಯೂಸ್ ಕುಡಿಯೋದು, ಎಕ್ಸಸ್ ಆಯಿಲಿ ಐಟಮ್ಸ್ ಇದೆಲ್ಲ ಮಾರ್ನಿಂಗ್ ಟೈಮಲ್ಲಿ ಅವಾಯ್ಡ್ ಮಾಡಿ. ರೀಸೆಂಟಾಗಿ ಪಬ್ಲಿಷ್ ಆಗಿರೋ ಒಂದು ರಿಸರ್ಚ್ ಪ್ರಕಾರ ಮಾರ್ನಿಂಗ್ ಯಾರು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತಾರೋ ಅವರಿಗೆ 87% ಹೆಚ್ಚಾಗಿ ಹೃದಯ ಸಂಬಂಧಿ ಕಾಯಿಲೆಗಳು ಕಾಣಿಸ್ಕೊಳ್ಳುತ್ತೆ, ಹಾಗೂ 30%ಕ್ಕೂ ಅಧಿಕವಾಗಿ ಗಟ್ ಡಿಸೀಸ್ ಕಾಣಿಸ್ಕೊಳ್ಳುತ್ತೆ. ಬ್ರೇಕ್ಫಾಸ್ಟ್ನ 3-4 ದಿನ ಕಂಟಿನ್ಯೂಸ್ ಸ್ಕಿಪ್ ಮಾಡಿದ್ರೆ ಗಟ್ ಬ್ಯಾರಿಯರ್ ಅಂದರೆ ಸೂಕ್ಷ್ಮ ಪದರ ವೀಕ್ ಆಗುತ್ತೆ, ಆಮೇಲೆ ಇಮ್ಯುನಿಟಿ ಕೂಡ ಡ್ರಾಪ್ ಆಗುತ್ತೆ, ಆಮೇಲೆ ಮೂಡ್ ಸ್ವಿಂಗ್ಸ್ ಅಂದರೆ ಮನಸ್ಸು ತಾಳ್ಮೆ ಇಲ್ಲದಿರೋದಾಗಿರ್ಬೋದು, ಆತಂಕ ಇದೆಲ್ಲ ಜಾಸ್ತಿ ಆಗುತ್ತೆ. ಆಮೇಲೆ ಲೀಕಿ ಗಟ್ ಸಿಂಡ್ರೋಮ್ ಕೂಡ ಚಾನ್ಸಸ್ ಜಾಸ್ತಿ. ಲೀಕಿ ಗಟ್ ಸಿಂಡ್ರೋಮ್ ಅಂದರೆ ನಮ್ಮ ಇಂಟೆಸ್ಟಿನಲ್ಲಿ ಒಂದು ಸ್ಟ್ರಾಂಗ್ ವಾಲ್ ಇರುತ್ತೆ, ಅದರಿಂದ ಬರೀ ನ್ಯೂಟ್ರಿಯೆಂಟ್ಸ್ ಪಾಸ್ ಆಗ್ತಿರುತ್ತೆ ಮತ್ತು ಬ್ಯಾಡ್ ಥಿಂಗ್ಸ್ ಎಲ್ಲ ಗಟ್ ಒಳಗೆ ಸ್ಟೇ ಆಗುತ್ತೆ. ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿದಾಗ ಏನಾಗುತ್ತೆ ಅಂದರೆ ಗಟ್ ವಾಲ್ ವೀಕ್ ಆಗುತ್ತೆ, ಆಗ ಸ್ಮಾಲ್ ಹೋಲ್ಸ್ ಕ್ರಿಯೇಟ್ ಆಗುತ್ತೆ. ಇದರಿಂದ ಲೀಕಿ ಗಟ್ ಅಂತ ಕರೀತಾರೆ. ನಿಮಗೆ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ಕೊಡ್ತೀನಿ. ನನ್ನ ಫ್ರೆಂಡ್ ಒಬ್ಬ ಪ್ರತಿದಿನ 10:30ಗೆ ಕಾಫಿ ಕುಡಿತಿದ್ದ, ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತಿದ್ದ. 2 ಮಂತ್ಸ್ನಲ್ಲಿ ಕಂಟಿನ್ಯೂಸ್ ಬ್ಲೋಟಿಂಗ್, ಕಾನ್ಸ್ಟಿಪೇಷನ್, ಮೂಡ್ ಡಿಪ್, ಏರ್ ಫಾಲ್ ಸ್ಟಾರ್ಟ್ ಆಯಿತು. ಸೊ ಅದಕ್ಕೆ ಸಿಂಪಲ್ ಸಜೆಷನ್ ಏನು ಮಾಡ್ದೆ ಅಂದರೆ ಬ್ರೇಕ್ಫಾಸ್ಟ್ ವಿತ್ ಕರ್ಡ್ ರೈಸ್ ಮತ್ತು ನಟ್ಸ್ ಮತ್ತು ಬನಾನಾ ಸ್ಟಾರ್ಟ್ ಮಾಡೋದು. 3 ವೀಕ್ಸಲ್ಲಿ ಕಂಪ್ಲೀಟ್ ರಿಕವರಿ ಆಗುತ್ತೆ. ಫೈನಲ್ ಟಿಪ್ಸ್ ಫಾರ್ ಗಟ್ ಹೆಲ್ತ್, ಸಿಂಪಲ್ 5 ಹ್ಯಾಬಿಟ್ಸ್ ಅಷ್ಟೇ. ಡೋಂಟ್ ಸ್ಕಿಪ್ ದ ಬ್ರೇಕ್ಫಾಸ್ಟ್ ಆ್ಯಂಡ್ ಇನ್ಕ್ಲೂಡ್ ಲೈಕ್ ಮೊಸರು, ಮಜ್ಜಿಗೆ ಅದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಆಮೇಲೆ ಸೀಸ್ನಲ್ ಫ್ರೂಟ್ಸ್ ತಿನ್ನಿ, ಆಮೇಲೆ ಸ್ಟೇ ಹೈಡ್ರೇಟೆಡ್, ಜಾಸ್ತಿ ನೀರು ಕುಡಿತಾ ಇರಿ. ಆಮೇಲೆ ವಾಕಿಂಗ್ ಮಾಡಲೇಬೇಕು, ಯೋಗ ಮಾಡಿ ಅಟ್ಲೀಸ್ಟ್ 20 ಮಿನಿಟ್ಸ್ ಆದರೂ ನೀವು ಯೋಗ ಮಾಡಲೇಬೇಕು. ಆಮೇಲೆ ಇನ್ನೊಂದೇನಪ್ಪ ಅಂದರೆ ರಾತ್ರಿ ಊಟ ಮಾಡಿದ ಮೇಲೆ ಕನಿಷ್ಠ 2-3 ಗಂಟೆಗಳ ನಂತರ ಮಲಗೋದರಿಂದ ನಿಮ್ಮ ಡೈಜೆಷನ್ಗೂ ಒಳ್ಳೆಯದು. ಇದು ಡೈಜೆಷನ್ನ ಬೂಸ್ಟ್ ಮಾಡುತ್ತೆ. ಗಟ್ ಫ್ರೆಂಡ್ಲಿ ಬ್ರೇಕ್ಫಾಸ್ಟ್ ಈಸ್ ಲೈಕ್ ಮಾರ್ನಿಂಗ್ ಮೆಡಿಸನ್. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಮತ್ತಷ್ಟು ಯೂಸ್ಫುಲ್ ಟಾಪಿಕ್ಸ್ ಬಗ್ಗೆ ತಿಳ್ಕೊಳ್ಳಲು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸ್ಟೇ ಹೆಲ್ತಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.